ಜಿಲ್ಲಾ ಕೋರ್ಟ್ ಕಾಂಪ್ಲೆಕ್ಸ್ ಆವರಣಕ್ಕೆ ಮಾನ್ಯ ಪ್ರಧಾನ ಡಿ.ಜೆ. ಸಾಹೇಬ್ರ ಇಮೇಲ್ ಐಡಿಗೆ ಈ ಒಂದು ಆವರಣವನ್ನು ನಾವು ಬಾಂಬ್ ಮುಖಾಂತರ ಉಡಾಯಿಸ್ತೀವಿ ಅಂತ ಒಂದು ಮೇಲ್ ಬಂದಿದೆ. ಈ ಮೇಲು ನಿನ್ನೆ ರಾತ್ರಿ ಇವತ್ತು ಬೆಳಗಿನ ಜಾವ 1:37ಕ್ಕೆ ಬಂದು ಇಲ್ಲಿ ಡೆಲಿವರ್ ಆಗಿದೆ. ಇದನ್ನು ನಾವು ತಿಳಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ASC ಟೀಮು ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಬಿಟ್ಟು DFMD ಮತ್ತು HHMD ಎರಡನ್ನೂ ಇನ್ಸ್ಟಾಲ್ ಮಾಡಿಸಿ ನಮ್ಮ ಡಾಗ್ ಸ್ಕ್ವಾಡನ್ನು ಕಳಿಸಿ ಪ್ರತಿಯೊಂದು ರೂಮನ್ನು ಇಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದವಾದ ವಸ್ತು ಸಿಕ್ಕಿಲ್ಲ. ಎಲ್ಲವೂ ನಾರ್ಮಲ್ ಆಗೇ ಇದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಜಯನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ. ಇದು ಹುಸಿ ಬಾಂಬ್ ಪ್ರಕರಣವಾಗಿದ್ದು ಇದರಲ್ಲಿ ಯಾರು ಬಂದಿದ್ದಾರೆ, ಏನಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಇದರ ಬಗ್ಗೆ ನಮ್ಮ ತನಿಖೆಯಲ್ಲಿ ನಾವು ಹೆಚ್ಚಿನ ವಿಚಾರವನ್ನು ಕಂಡುಕೊಳ್ತೀವಿ. ನಾವು ಪ್ರೈಮ ಫೇಸಿಯಲ್ಲಿ ನಾವು ಇದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಯಾವುದೋ ಒಂದು ಕೇಸ್ ರಿಲೇಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಹುಸಿ ಬಾಂಬ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ್ಯಸ್ ಆಫ್ ನೌ ನಮಗೆ ಆ ಥರ ಏನು ಕಂಡು ಬಂದಿಲ್ಲ. ಆದರೂ ಕೂಡ ನಾವು ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಆ್ಯಂಟಿ ಸಬೋಟಾಜ್ ಚೆಕ್ ಟೀಮು, ನಮ್ಮ ಬಾಂಬ್ ಸ್ಕ್ವಾಡ್ ಟೀಮ್ ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಟೀಮ್ ಎಲ್ಲವನ್ನು ನಾವು ಇಲ್ಲೇ ನಿರ್ತಿದ್ದೀವಿ. ಪ್ರತಿಯೊಂದು ಕೊಠಡಿಯನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಇದು ಹುಸಿ ಪ್ರಕರಣ ಅಂತಲೇ ನಮಗೆ ಪ್ರಾಥಮಿಕವಾಗಿ ನಿನ್ನೆ ರಾತ್ರಿ 1:37ಕ್ಕೆ ಬಂದಿದೆ. ಅದರಲ್ಲಿ ಇಮೇಲಲ್ಲಿ ಅವರು ವಿಸ್ತಾರವಾಗಿ ಒಂದು ಉದಯನಿಧಿ ಸ್ಟಾಲಿನ್ ಅವ್ರ ಮೇಲೆ ಒಂದು ಕೇಸ್ ಆಗಿದೆ, ಆ ಕೇಸಲ್ಲಿ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿ ಆ ಒಂದು ನಿಟ್ಟಿನಲ್ಲೇ ಫಸ್ಟ್ ಲೈನಲ್ಲಿ ಈ ಬಾಂಬ್ದು ಒಂದು ಬೆದರಿಕೆಯನ್ನು ಮೆನ್ಷನ್ ಮಾಡಿ ನಂತರ ಓಪನ್ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಸಿಗುತ್ತೆ. ಈ ಕೇಸ್ ಬಗ್ಗೆ ಕೂಡ ನಾವು ಇವಾಗ ಯಾವುದೇ ಮಾಹಿತಿ ನಮ್ಮಲ್ಲಿ ಇಲ್ಲ. ಅದನ್ನು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ತಮಿಳುನಾಡಲ್ಲಿ ಚೆನ್ನೈಗೆ ಬರುತ್ತೆ, ಅಲ್ಲಿ ಅವ್ರಿಗೆ ನಾವು ಮಾತಾಡಬೇಕು, ಅವ್ರ ಜೊತೆ ನಾವು ಕಮ್ಯುನಿಕೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆಲ್ರೆಡಿ ನಾವು ನಮ್ಮ DFMD HHMDಗಳನ್ನ ಹಾಕಿದ್ದೀವಿ. ಪ್ರತಿಯೊಂದು ಎಂಟ್ರಿಯಲ್ಲೂ ನಮ್ಮ ಸಿಬ್ಬಂದಿಯವರು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಅದಲ್ಲೇ ನಮ್ಮ ASC ಟೀಮು ಇಲ್ಲೇ ಕರೆಂಟ್ಲಿ ಪ್ರತಿಯೊಂದು ರೂಮ್ನ ಚೆಕ್ ಮಾಡ್ತೀವಿ. ನಮ್ಮ ಡಾಗ್ ಸ್ಕ್ವಾಡ್ನ ಚೆಕ್ ಮಾಡ್ತೀವಿ. ಇಲ್ಲಿದಲ್ಲ ಆ ಕೇಸು ಈ ಒಂದು ಆವರಣದಲ್ಲ. ಇದು ಚೆನ್ನೈಯಲ್ಲಿರುವಂತಹ ಕೇಸ್. ಅದರ ಬಗ್ಗೆ ನಮೂದನೆ ಮಾಡಿ ಇಲ್ಲಿ ಕಳಿಸ್ಕೊಡ್ತೀವಿ.